ನನ್ನ ಹೆಸರು ನಿವೇದಿತಾ ಅಂತ. ನನಗಿಬ್ರು ಮಕ್ಕಳಿದ್ದಾರೆ, ಒಬ್ಬ ಕರ್ಣ, ದ್ರೋಣ ಅಂತ. ನನ್ನ ಎರಡನೇ ಮಗನಿಗೆ ಆಟಿಸಮ್ ಇದೆ, ASD. ನಾವು ಬಂದಿರೋದು ನಾಗದೇವನಲ್ಲಿ, ಕೆಂಗೇರಿಯಿಂದ. ಇಲ್ಲಿ ಸ್ಪಿರಿಚುವಲ್ ಲೈಫ್ ಸ್ಕೂಲ್ಗೆ ಹೇಗೆ ಸಜೆಸ್ಟ್ ಮಾಡಿದ್ದು ಅಂದರೆ, ನಾವು ಫಸ್ಟು ಗೂಗಲಲ್ಲಿ ಸರ್ಚ್ ಮಾಡಿದ್ದು. ಅದ್ರ ಮುಖಾಂತರ ಫಸ್ಟ್ ಸರ್ ನವೀನ್ ಸರ್ನ ಮೀಟ್ ಆಗೋಣ ಅಂತ ಬಂದ್ವಿ. ಬಂದ ಮೇಲೆ ನನಗಿಲ್ಲಿ ಇನ್ಫಾರ್ಮೇಷನ್ ನೋಡಿದ್ಮೇಲೆ ಮಕ್ಕಳು ಬೇಗ ಚೇಂಜಸ್ ಆಗ್ತಾರೆ, ಇಂಪ್ರೂವ್ಮೆಂಟ್ಸ್ ಆಗ್ತಾರೆ ಅನ್ನೋ ಹೋಪ್ಸ್ ಇಟ್ಕೊಂಡು ಸೇರಿಸಿದ್ವಿ. ಬಟ್ ಇಲ್ಲಿಗೆ ಬಂದ ಮೇಲೆ ಫಸ್ಟ್ 3 ಮಂತ್ಸು ಹೀಲಿಂಗ್ ಸ್ಟಾರ್ಟ್ ಮಾಡ್ತಾರೆ ಸರ್. ಹೀಲಿಂಗಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ. ನನ್ನ ಮಗ ಮಾತಾಡ್ತಾನೆ ಇರಲಿಲ್ಲ, ಒಂದು ವರ್ಡ್ ಕೂಡ ಬಾಯಿಂದ ಹೊರಗೆ ಬರ್ತಾ ಇರಲಿಲ್ಲ. ಇಲ್ಲಿ 1 ಮಂತಿಗೆ ಅವ್ರದ್ದು ವರ್ಡ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಬಿಹೇವಿಯರ್ಸ್ ಚೇಂಜಸ್ ಆಗ್ತಾ ಬಂತು. ನೆಕ್ಸ್ಟ್ ನಾನು ಇವಾಗ ಅದ್ರ ಕಂಫರ್ಟ್ ಆಗಿ ಖುಷಿಯಿಂದ ಈಗ IP ಕ್ಲಾಸಿಗೂ ಹಾಕಿದ್ದೀನಿ. IPಯಲ್ಲೂ ತುಂಬ ಚೇಂಜಸ್ ಇದೆ. ಅವನು ಹಲವಾರು ರೀತಿಯದು ಬೇರೆ ಬೇರೆ ಈಗ ಮೊದಲು 2-3 ವರ್ಷದಲ್ಲಿ ಏನು ಮಾಡಬೇಕಾಗಿರೋ ಕೆಲಸನ ಅದು ಮಾಡ್ತಾ ಇದ್ದಿದ್ದನ್ನ ಇವಾಗ ಮಾಡಕ್ಕೆ ಶುರು ಮಾಡ್ತಾ ಇರ್ತಾರೆ 3 ಮಕ್ಕಳು. ಇದರಿಂದ ತುಂಬ ಬೆನಿಫಿಟ್ಸ್ ಆಗಿದೆ. ಹೊಸದು ಕಲಿಯಕ್ಕೆ ಟ್ರೈ ಮಾಡ್ತಾನೆ. ಮತ್ತೆ ಈಗ ನಾವು ಇಮಿಟೇಷನ್ಸ್ ಅನ್ನೋದು ಏನೂ ಇರಲಿಲ್ಲ, ಅದನ್ನು ಕಲಿತಾ ಇದ್ದಾನೆ. ನಾನು ಇದಲ್ಲದೆ ಬೇರೆ ಕಡೆ ಸುಮಾರು ಕಡೆ ಸೆಂಟರ್ಸ್ಗಳು, ಆ್ಯಕ್ಚುಲಿ ನೀವು 3 ಇಯರ್ಸ್ ಮಗು ಇದ್ದಾಗಿಂದನೂ ನಾನು ಬೇರೆ ಕಡೆ ಸ್ಕೂಲ್ಸಿಗೆ, ಥೆರಪಿ ಸೆಂಟ್ರಿಗೆ ಎಲ್ಲ ಕಡೆ ಹೋಗಿ ಬಂದಿದ್ವಿ. ಬಟ್ ಅಲ್ಲಿಂದ ಏನು ಯೂಸ್ಫುಲ್ ಆಗ್ತಾ ಇರಲಿಲ್ಲ. ಬಟ್ ಇಲ್ಲಿಗೆ ಬಂದ ಮೇಲೆ ಲ್ಯಾಕ್ ಆಫ್ ಇಂಪ್ರೂವ್ಮೆಂಟ್ಸ್, ತುಂಬ ಇಂಪ್ರೂವ್ಮೆಂಟ್ಸ್ ಇದೆ, ಸ್ವಲ್ಪ ಚೇಂಜಸ್ಸು ಇದೆ. ಸೊ ನಾನು ಹೇಳಬೇಕಾದ್ರೆ ಈ ASD ಆಟಿಸಮ್ ಮಕ್ಕಳು ಇಲ್ಲಿದ ಬೆಸ್ಟ್ ಆಪ್ಷನ್ ಫಾರ್ ಸ್ಪಿರಿಚುವಲ್ಸ್. ನಾನಿಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ IBB ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ 3 ಮಂತ್ಸ್ ಇರುತ್ತೆ. ಇಲ್ಲಿ 3 ಮಂತ್ಸಲ್ಲೇ ಗೊತ್ತಾಗುತ್ತೆ ಮಕ್ಳದ್ದು ಬಿಹೇವಿಯರ್ ಚೇಂಜಸ್ಸು, ಲ್ಯಾಕ್ ಆಫ್ ಇಂಪ್ರೂವ್ಮೆಂಟ್ಸ್ ಅದರಲ್ಲೇ ಗೊತ್ತಾಗುತ್ತೆ. ನೆಕ್ಸ್ಟ್ ನಾನೀಗ IP ಸ್ಟಾರ್ಟ್ ಆಗಿ ಈಗ 1 ಮಂತ್ ಆಯಿತು. ಇದರಲ್ಲಿ ಮಂತ್ಲಿನೇ ಚೇಂಜಸ್ಸು ಗೊತ್ತಾಗ್ತಾ ಹೋಗುತ್ತೆ. ಅದಲ್ದಿದ್ದು ಬೇರೆ ಕೇಸಸ್ ಆಗಲಿ, ಕೆಲವು ಮಕ್ಕಳು ನಡೆಯೋಕ್ಕಾಗ್ತಾ ಇರಲ್ಲ ಅಂಥ ಮಕ್ಕಳು ಕೂಡ ಈಗ ನಡೀತಾ ಇದ್ದಾರೆ. ಅವರಲ್ಲೂ ಬಿಹೇವಿಯರ್ ಚೇಂಜಸ್ ಆಗಿದೆ. ಇಲ್ಲಿ ತುಂಬ ಯೂಸ್ಫುಲ್ನೆಸ್ ತುಂಬ ಇದೆ. ಬೇರೆ ಥೆರಪಿ ಸೆಂಟ್ರಿಗೆ ಹೋಲಿಸ್ಕೊಂಡ್ರೆ ಇಲ್ಲಿದ್ದ ಬೆಸ್ಟ್. ಮತ್ತು ಇಲ್ಲಿ ಬರೋ ಪೇರೆಂಟ್ಸ್ ಎಲ್ಲ ತುಂಬ ದೂರದಿಂದನೇ ಬರ್ತಾರೆ. ಅಮೇರಿಕಾದಿಂದನೂ ಕೂಡ ಬಂದಿದ್ದಾರೆ 2-3 ಜನ. ಇಲ್ಲಿ ಸ್ಟೇ ಆಗಿ ಕೂಡ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಬಟ್ ಅವರಿಗೆಲ್ಲ ಇಂಪ್ರೂವ್ಮೆಂಟ್ಸ್ ಕೂಡ ಕಂಡಿದೆ. ಇಲ್ಲಿಗೆ ನಾನು ಹೇಳ್ಬೇಕಂದ್ರೆ, ನೀವು ಫಸ್ಟು ನಾನು ಹೇಳೋದ್ಕಿಂತನೂ ನೀವು ಸರ್ ಹತ್ರ ಮಾತಾಡೋದೇ ಬೆಸ್ಟ್ ಅನ್ಸ್ಕೊತೀನಿ. ಯಾಕಂದರೆ ಅವ್ರು ಮಾತಾಡುವಾಗಲೇ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಆಗಿಬಿಡುತ್ತೆ. ಅದರಿಂದ ಏನು ಬೆನಿಫಿಟ್ ಇದೆ, ಮಕ್ಳದ್ದು ಇಂಪ್ರೂವ್ಮೆಂಟ್ಸ್ ಏನು, ಚೇಂಜಸ್ ಏನು ಅಂತ ನಿಮಗೆ ಮಂತ್ಲಿನೇ ನಿಮಗೆ ಗೊತ್ತಾಗುತ್ತೆ. ಹಾಗೆ ಯೋಚನೆ ಮಾಡೋದ್ರಿಂದ ಎಲ್ಲ ಪೇರೆಂಟ್ಸಿಗೂ ಬೇರೆ ನಾವು ಥೆರಪಿ ಸೆಂಟ್ರು, ಬೇರೆ ಸ್ಕೂಲು, ಆಟಿಸಮ್ ಸ್ಕೂಲು ಹೋಗೋಕ್ಕಿಂತ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಪಿರಿಚುವಲ್ ಸ್ಕೂಲ್. I go to school to learn. Learning gives creativity. Creativity leads to thinking. Thinking provides knowledge.